ಮಲ್ಲಿ ನೀವೆಲ್ಲ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಆರಾಮಾಗಿದ್ದೀನಿ ನೋಡು. ನೋಡಿ 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 ಅಕ್ಕರೆ ನೀವಿಂದ ಸಾಹಸಕ್ಕೆಲ್ಲ ಕೈ ಹಾಕಕ್ ಹೋಗ್ಬೇಡಿ. ಆಮೇಲೆ ಎದ್ದಳಕ್ ಹೋಗಿ ಎಲ್ಲಾರ ಬಿದ್ಕಿದ್ರು ಆಯ್ತು, ಯಾಕೆ ಬೇಕು? ನಾನ್ ನಿಮ್ಮನ್ನ ಹಿಡ್ಕೊಂಡ್ರೆ ನಿಮ್ಗೆ ಅಂತೆ ಗೌರವ ಏನ್ ಕಡಿಮೆ ಆಗಕ್ಕಿಲ್ಲ. ಮಲ್ಲಿ ನಾನ್ ನಿಮ್ಮನ್ನ ರೇಗಿಸ್ತಿಲ್ಲ ಅಕ್ಕರೆ. ನಾನಿಲ್ವಾ ನಿಮ್ ಸೇವೆ ಮಾಡಕ್ಕೆ, ನಿಮ್ ಸೇವಕಿ ತರ. ನೀನು ನನ್ನ ಸೇವಕಿ ಅಲ್ಲ, ನನ್ನ ತಂಗಿ. ಅದೇಯ, ಇವಾಗ ನಿಮ್ ತಂಗಿಗೆ ನಿಮ್ ಸೇವೆ ಮಾಡಕ್ ಸಿಕ್ಕಿರೋ ಸುವರ್ಣ ಅವಕಾಶ ಅಂತ ಅನ್ಕೊಳ್ಳಿ. ಅಂದ್ರೆ ನನಗೆ ಈ ರೀತಿ ಆಗಿರೋದು ನಿನಗೆ ಸುವರ್ಣ ಅವಕಾಶನ? ಅಲ್ಲ ಅಕ್ಕರೆ, ನಾನು ಆ ಅರ್ಥದಾಗ ಹೇಳಲಿಲ್ಲ. ಯಾವ ಅರ್ಥದಲ್ಲಿ ಹೇಳಿದೆ ನೀನು? ಅಕ್ಕರೆ ಅದು ಗೊತ್ತು ನೀನು ಯಾವ ಅರ್ಥದಲ್ಲಿ ಹೇಳಿದಂತ. ನಾನು ಸುಮ್ಮನೆ ನಿನ್ ಕಾಲು ಹಿಡಿತಿದೆ ಅಷ್ಟೇ. ವಾ, ನಿಮ್ ಕಾಲೇ ಸರಿ ಇಲ್ಲ, ನನ್ ಕಾಲು ಎಳಿತೀರಾ? ಹಬ್ಬ, ಕೊನೆಗೂ ಬಂದ್ರಲ್ಲ. ನೀವೆಲ್ಲಿ ಬರೋದಿಲ್ವ ಅಂತ ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಏನ್ ಮಾಡ್ಲಿ, ಬರ್ಲಿಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲ. ನಾನಾದ್ರೂ ಏನ್ ಮಾಡ್ಲಿ ಜೈ, ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅದಕ್ಕೆ ಇಷ್ಟೊಂದು ಫೋರ್ಸ್ ಮಾಡೋದೇನೋ ಮಾಡಿದೆ, ಬಟ್ ಇವಾಗ ಅನ್ನಿಸ್ತಾ ಇದೆ ನಿಮಗ್ ತುಂಬಾ ಪ್ರಾಬ್ಲಮ್ ಕೊಟ್ಟೆ ಅಂತ. ಇಟ್ಸ್ ಓಕೆ ಬೇಬಿ, ಬಟ್ ಪ್ಲೀಸ್ ದಯವಿಟ್ಟು ಇನ್ನೊಂದ್ಸಲ ಈ ತರ ರಿಪೀಟ್ ಮಾಡಬೇಡ. ಎಂತ ಟೈಟ್ ಸಿಚುವೇಶನ್ ಇದ್ದೀನಿ ಗೊತ್ತಾ ಬೇಬಿ ನಾನು. ಯಾಕೆ ನಿನಗೆ ಅದು ಅರ್ಥ ಆಗಲ್ಲ ಬೇಬಿ? ಮನೆಯಲ್ಲಿ ಈಗ ತಾನೇ ನಾನು ಕಷ್ಟಪಟ್ಟು ಒಂದೊಳ್ಳೆ ಇಮೇಜ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ನಾನು ಒಳ್ಳೆಯವನು, ನಾನು ಬದಲಾಗಿದ್ದೀನಿ ಅಂತ. ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ಏನಾದ್ರು ಎಡವಟ್ಟಾಗಿ ನಾನು ಅವ್ರ ಹತ್ರ ತಗ್ಲಾಕೊಂಡ್ರೆ ಅದೆಲ್ಲ ಸುಳ್ಳು ಅಂತ ಆಗಲ್ವ ಬೇಬಿ? ಆಮೇಲೆ ನನ್ನ ಪಾಡು ನಾಯಿ ಪಾಡಾಗ್ಬಿಡುತ್ತೆ. ಈಗ್ಲಾದ್ರೂ ಅಟ್ಲೀಸ್ಟ್ ಸಿಗ್ತಾ ಇದೀವಿ ಕದ್ದು ಮುಚ್ಚಿ, ಆಮೇಲೆ ಇಬ್ರು ಪರ್ಮನೆಂಟ್ ಆಗಿ ದೂರ ಆಗ್ಬೇಕಾಗತ್ತೆ. ಇಂಥ ರಿಸ್ಕ್ ತಗೋಬೇಕಾ ನಾವು? ಯೋಚನೆ ಮಾಡು ನೀನು. ನೀವ್ ಹೇಳೋದೆಲ್ಲ ನಿಜ, ಬಟ್ ನನಗೆ ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಆಗ್ಲಿಲ್ಲ. ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಿಮ್ನ ಮೀಟ್ ಮಾಡ್ಬೇಕು, ನಿಮ್ನ ನೋಡ್ಬೇಕು ಅಂತ ಹೀಗ್ ಮಾಡ್ದೆ. ಇಟ್ಸ್ ಓಕೆ ಬೇಬಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗತ್ತೆ. ಆದ್ರೆ ಏನ್ ಮಾಡೋದು, ಎಲ್ಲ ನನ್ನ ಬ್ಯಾಡ್ ಟೈಮ್. ಬೇಬಿ, ನೀ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ, ಎಷ್ಟು ನನ್ನನ್ನು ಹಚ್ಕೊಂಡಿದ್ಯಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ಏನ್ ಮಾಡ್ಲಿ, ಯಾವುದು ನಾನು ಅನ್ಕೊಂಡಂಗೆ ಆಗ್ತಿಲ್ಲ. ಮನೇಲಿ ಬೇರೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು ನಡೀತಿದಾವೆ. ಹಾಗಾಗಿ ನಿನಗೆ ಟೈಮ್ ಕೊಡಕ್ ಆಗ್ತಿಲ್ಲ ಬೇಬಿ. ಐ ಆಮ್ ಸಾರಿ. ಇಟ್ಸ್ ಓಕೆ, ನನ್ಗೆಲ್ಲ ಅರ್ಥ ಆಗತ್ತೆ. ಅದ್ ಸರಿ, ನಿಮ್ ಮನೇಲಿ ತುಂಬಾ ಪ್ರಾಬ್ಲಮ್ ಆಯ್ತಲ್ವಾ? ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಬೇಬಿ, ನನ್ಗೇನು ಆಗಿಲ್ಲ. ಐ ಆಮ್ ಫೈನ್, ಡೋಂಟ್ ವರಿ. ಆದ್ರೂ ನನ್ಗೆ ಯಾಕೋ ನೀವು ಇರೋದು ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ನಾವಿಬ್ರು ಎಲ್ಲಾರ ದೂರ ಹೊಟ್ಟೋಗೋಣ. ಅವಾಗ ನಾವು ಖುಷಿಯಾಗಿ ಹ್ಯಾಪಿಯಾಗಿ ನಮ್ದೇ ಲೋಕದಲ್ಲಿ ಆರಾಮಾಗಿರ್ಬೋದು. ನಿಮ್ಗೂ ಫ್ರೀಡಮ್ ಸಿಕ್ಕಂಗಾಗತ್ತೆ. ಏನಂತೀರಾ? ಏನ್ ಮಾತಾಡ್ತಾ ಇದ್ಯಾ ಬೇಬಿ ನೀನು? ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದ್ಯಾ? ಮನೆ ಬಿಟ್ಟು ಬರಕ್ಕಾಗುತ್ತಾ ನಾನು? ಬಂದ್ಮೇಲೆ ಬದುಕೋದು ಹೇಗೆ ಬೇಬಿ? ಇವಾಗ ರಾಯಲ್ ಆಗಿ ಬದುಕ್ತಾರೋ ನಾನು, ಮುಂದಕ್ಕೆ ರಾಯಲ್ ಆಗಿರ್ಬೇಕು ಅಂದ್ರೆ ನನಗೆ ಈ ಮನೆ ಬೇಕೇ ಬೇಕು. ಈ ಮನೆ ನನ್ನ ಪಾಲಿಗೆ ATM ಇದ್ದಾಗೆ. ಅದನ್ನ ಬಿಟ್ಟು ಬದುಕಕ್ಕಾಗುತ್ತಾ ನಾನು? ಆಯ್ತು, ಬರ್ತೀನಪ್ಪ ನಿನ್ ಮಾತು ಕೇಳ್ಕೊಂಡು. ಹೇಗ್ ಸಾಕ್ಲಿ ನನ್ನ, ಅಥವಾ ನಾನು ಹೇಗ್ ಸಾಕ್ಲಿ? ಇಬ್ರು ಮೇಂಟೈನ್ ಮಾಡೋದು ಹೇಗೆ ಬೇಬಿ? ಬಂದ್ಬಿಡು ಅಂತ ಬಂದ್ಬಿಡು. ನೀನು ಹೇಳ್ದೆ ಅಂತ ನೀನ್ ಮಾತು ಕಟ್ಕೊಂಡು ನಾನೇನಾದ್ರೂ ಮನೆ ಬಿಟ್ಟು ಬಂದ್ರೆ ಕೈಯಲ್ಲಿ ಚಿಪ್ಪಿಡ್ಕೊಂಡು ಓಡಾಡ್ಬೇಕಾಗುತ್ತೆ. ಐ ಆಮ್ ಸಾರಿ, ನಿಮ್ ಜೊತೆಲೇ ಇರ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳ್ದೆ. ಬೇಬಿ ಬೇಬಿ ಇಲ್ಲಿ ನೋಡಿ ಸಾರಿ ಬೇಬಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಅದು ನಾನು ಎಂತ ಕಷ್ಟದಲ್ಲಿದ್ದೀನಿ ಅಂತ ನಿನಗೆ ಹೇಳ್ಕೊಳಕ್ ಬಂದೆ, ಹಾಗಂತ ನಿನ್ನನ್ನು ಬ್ಲೇಮ್ ಮಾಡ್ತಲ್ಲ ನಾನು. ಮನೇಲಿ ಎಷ್ಟು ಟೆನ್ಷನ್ ಇದೆ ಗೊತ್ತಾ ಬೇಬಿ? ಅದೆಲ್ಲ ತಲೆಯಲ್ಲಿ ಹಿಡ್ಕೊಂಡು ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನೋಡು, ನಾವು ಮೊದ್ಲಿನಾಗ ಹಾಕ್ತೀವಿ. ಸಿಸ್ಟರ್, ನಿಮ್ಗೊಂದು ವಿಷಯ ಗೊತ್ತಾಯ್ತಾ? ಏನು ವಿಷಯನಾ? ಈ ಮನೆಯಲ್ಲಿ ಆಗ್ಬೇಕಾದ ದೊಡ್ಡ ಗಂಡಾಂತರ ಜಸ್ಟ್ ಮಿಸ್ ಆಗಿದೆ. ಇಲ್ಲಾಂದ್ರೆ ಅದು ಇಷ್ಟೊತ್ತಿಗೆ ಬ್ರೇಕಿಂಗ್ ನ್ಯೂಸ್ ಆಗಿರೋದು. ದೊಡ್ಡ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾರ್ ಮನೆಯಲ್ಲಿ ಹೀಗೆಲ್ಲ ಆಯ್ತಂತೆ ಅಂತ ಎಲ್ಲ ಚಾನಲ್ನವ್ರು ಓಡೋಡಿ ಬಂದು ನಿನ್ನ ಈ ಮನೆಯವ್ರ ಮುಖದ ಮುಂದೆಲ್ಲ ಮೈಕ್ ಹಿಡಿದಿರೋರು. ಅಣ್ಣ, ನೀನ್ ಯಾವ ವಿಷಯನೂ ಡೈರೆಕ್ಟ್ ಆಗಿ ಹೇಳದ್ ಬರಲ್ವಾ? ಎಲ್ಲ ವಿಷಯ ಸುತ್ತಿ ಬಳಸಿ ಹೇಳ್ಬೇಕಾ? ಅದು ನನ್ನ ಸ್ಪೆಷಾಲಿಟಿ ಅಲ್ವಾ ಸಿಸ್ಟರ್? ಸರಿ, ತಲೆ ತಿನ್ಬೇಡ. ಏನ್ ವಿಷಯ ಅಂತ ಹೇಳು. ಸಿಸ್ಟರ್, ನಿನ್ನ ಹಿರಿ ಸೊಸೆ ಭೂಮಿಕಾ ಪೂಜೆ ಮಾಡುವಾಗ ಅವಳು ಸೀರೆಗೆ ಬೆಂಕಿ ಹತ್ಕೊಂಡಿತ್ತಂತೆ. ಬೆಂಕಿನ? ಹ್ಞೂ ಸಿಸ್ಟರ್, ಹೆಚ್ಚು ಕಡಿಮೆ ಆಗಿದ್ರೆ ಕಥೆನೇ ಬೇರೆ ಆಗಿರೋದು. ಅಲ್ಲ, ನಾನು ಮನೇಲೇ ಇದ್ದೀನಿ, ಈ ವಿಷಯ ನನ್ಗೆ ಗೊತ್ತೇ ಆಗ್ಲಿಲ್ಲ.
ಈ ಮನೆಗೆ ಎಂಟ್ರಿ ಕೊಟ್ಟಿದೆಯಲ್ಲ ಹೊಸ ಕ್ಯಾರೆಕ್ಟರ್, ಮನೆ ಕೆಲಸದವಳು. ಅವಳು ಸೂಪರ್ ಮ್ಯಾನ್ ತರ ಓಡ್ ಬಂದು ಭೂಮಿಕನ್ ಸೀರೆಗೆ ಹತ್ಕೊಂಡ ಬೆಂಕಿನ ಬರಿಗೈಲಿ ಹಾರಿಸ್ಬಿಟ್ಲಂತೆ. ಬರೀ ಕೈಯಲ್ಲಿ ಬೆಂಕಿ ಆರಿಸಿದ್ಲಾ? ಹೂ ಸಿಸ್ಟರ್, ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸು ಮುಗೀತಿನ್ನು ಅಷ್ಟೇ. ಬರಿಗೈಲೆ ಬೆಂಕಿ ಆರಿಸಿ ನನ್ನ ಹೆಂಡತಿ ಜೀವ ಉಳಿಸಿದ್ಲು ಅಂತ ಆ ಗೌತಮ್ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ಅವಳ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅವಳಿಗೆ ಏನ್ ಬೇಕಾದ್ರೂ ಗೌತಮ್ ದಾರ ಎರೆದು ಕೊಟ್ಬಿಡ್ತಾನೆ. ಮುಂದಕ್ಕೆ ಹೀಗೆ ಆಗೋದು, ನೋಡ್ತಾ ಇರು. ಅಲ್ಲಿಗೆ ನಮಗೆ ಇನ್ನೊಬ್ಬಳು ಕಾಂಪಿಟೇಟರ್ ಹುಟ್ಕೊಂಡ್ಲು ಅಂತಲೇ ಲೆಕ್ಕ. ಇಷ್ಟೇ, ನಮ್ಮ ತುತ್ತಲ್ಲಿ ಅವಳಿಗೂ ಪಾಲು ಕೊಡಬೇಕಾಗತ್ತೆ. ನಿಜಾನ, ಅದು ಹಾಗೆ ಆಗದು. ಈ ಗೌತಮ್ ಮೇರೆ ದೊಡ್ಡ ಇಮೋಷನಲ್ ಫೂಲ್. ಹ್ಞೂ ಸಿಸ್ಟರ್, ಸಿಕ್ಕವ್ರನ್ನೆಲ್ಲ ತನ್ನವ್ರನ್ನ ತಂದ್ಕೋತಾನಲ್ಲ. ಅದು ಅವನ ಪರ್ಸನಲ್, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ, ನಾವು ಸುಮ್ಮನಿದ್ ಬಿಡೋಣ ಅಂದ್ರೆ ಅವನು ಮಾಡೋ ಸಮಾಜ ಸೇವೆ ನಮಗೆ ಎಫೆಕ್ಟ್ ಆಗುತ್ತಲ್ವಾ. ಅದರಿಂದ ನಮ್ಮ ಬುಡನೇ ಅಲ್ಲಾಡುತ್ತಲ್ಲ ಸಿಸ್ಟರ್. ಹಾಣ, ಅವನ ಅತಿ ಒಳ್ಳೆತನನೇ ನಮಗೆ ಪ್ರಾಬ್ಲಮ್ ಆಗಿರೋದು. ಅಲ್ಲ, ಇದೆಲ್ಲ ಹೇಗಾಯ್ತಂತೆ? ಗೊತ್ತಿಲ್ಲ ಸಿಸ್ಟರ್, ಬರೇ ಕಿವಿಯಾರೆ ಕೇಳಿದ್ದು, ಕಣ್ಣಾರೆ ನೋಡಿಲ್ಲ. ಅದೇನೋ ಭೂಮಿಕಾ ಪೂಜೆ ಮಾಡಬೇಕು ಅಂತ ದೇವ್ರ ಮುಂದೆ ಬಂದ್ಲಂತೆ, ದೇವ್ರ ಮುಂದೆ ಕೈ ಮುಗಿದು ನಿಂತ್ಕೊಂಡ್ಲಂತೆ. ಅದೇನೋ ಅಕಸ್ಮಾತ್ ಆಗಿ ಅವಳು ಸೀರೆಗೆ ಬೆಂಕಿ ಹತ್ಕೊಂಡಂತೆ, ಅದರಿಂದ ಈ ಅವಘಡ ನಡೀತಂತೆ. ಮೋಸ್ಟ್ಲಿ ಕಾಳಿ ಬೀಸಿ ಅವಳು ಸೀರೆ ದೀಪದ ಹತ್ರ ಹೋಗಿ ಬೆಂಕಿ ಹತ್ಕೊಂಡಿರ್ಬೇಕು. ಅದ್ ಹೆಂಗಣ ಬೆಂಕಿ ಅದಾಗದೆ ಹತ್ಕೊಳತ್ತೆ? ಅಯ್ಯೋ ದೇವ್ರೆ, ಹೇಳಿದ್ನಲ್ಲ ಸಿಸ್ಟರ್ ಗಾಳಿಗೆ ಅಂತ.